ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶೋಕ್ ಕಿರಣ್ ವ್ಲಾಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ತಿಂಡಿ ಬಂದ್ಬಿಟ್ಟು ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರುತ್ತೆ, ಬಟ್ ನನಗೇ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಅದಕ್ಕೆ ಊರಿಗೆ ಬಂದಮೇಲೆ ಇದು 2ನೇ ಸಲ ನಾನು ತಿಂತಿರೋದು. ಈ ತಿಂಡಿ ಹೆಸರು ಬಂದ್ಬಿಟ್ಟು ಹುಂಡ್ಗಡ್ಬು ಅಂತ. ಅದು ಅಕ್ಕಿ ನುಚ್ಚಲ್ಲಿ ಮಾಡೋದು. ಅಕ್ಕಿ ನೆನೆಹಾಕ್ಬಿಟ್ಟು ಒಂದು 5 ನಿಮಿಷ ಅದು ಡ್ರೈ ಆಗೋ ತನಕ ಬಿಟ್ಟು ಆಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಓಡಿಸ್ಬಿಟ್ಟು ಆಮೇಲೆ ಬೇಯಿಸಿ ಈ ಥರ ಹಿಂಗೆ ಇಡ್ಲಿ ಪಾತ್ರೆಗೆಲ್ಲ ಕೆಳಗೆ ನೀರು ಹಾಕ್ಬಿಟ್ಟು ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಬೇಯಿಸೋದು. ಅದಕ್ಕೆ ಚಟ್ನಿನೇ ಕಾಂಬಿನೇಷನ್ ಚಟ್ನಿ ಮಾಡಿದರು. ನಾವೆಲ್ಲಿಗಪ್ಪ ಹೋಗ್ತಿದ್ದೀವಿ ಅಂತಂದರೆ ಒಂದು ಟೆಂಪಲ್ಗೆ ಹೋಗಿ ಬರೋಣ ಅಂತಂದ್ಬಿಟ್ಟು ಹೋಗ್ತಿದ್ದೀವಿ. ಈ ಟೆಂಪಲ್ಲು ತುಂಬ ಫೇಮಸ್ ಆಗಿದೆ. ಇದು ಚಿಕ್ಕಮಂಗ್ಳೂರು ಮತ್ತು ಈ ಕಡೆ ಕಡೂರು ಸೈಡು ಸಕ್ಕರೆಪಟ್ಟಣ ಎಲ್ಲ ಬರುತ್ತಲ್ಲ ಆ ಸೈಡು ತುಂಬ ಗೊತ್ತಿರುತ್ತೆ. ಆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವ ದೇವಸ್ಥಾನ ನೇಮ್ ಯಾವುದಪ್ಪ ಅಂತಂದರೆ ಸರಸ್ವತಿಪುರ ಇದೆಯಲ್ಲ, ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತಂದ್ಬಿಟ್ಟು ಅಲ್ಲಿಗೆ ಇವತ್ತು ಹೋಗ್ತಾಯಿದ್ದೀವಿ. ನಾವು ಅಲ್ಲಿ ಬಸ್ಸಲ್ಲಿ ಇಳಿದ್ಬಿಟ್ಟು ನೋಡಿ ನಮ್ಮ ಮಳೆಮಯ್ಯ ಮತ್ತು ಇವರು ನನ್ನ ಸೊಸೆನೇ ಇದ್ದರು. ಅಲ್ಲಿ ಇಬ್ಬರು ಬಂದಿದ್ದರು ಸ್ಕೂಟಿಲಿನೇ. ಅಲ್ಲಿ ಅವಳನ್ನು ಡ್ರಾಪ್ ಮಾಡಿಬಿಟ್ಟು ನಾವು ಸಹ ಸ್ಕೂಟಿಲಿ ಹೋಗ್ತಿದ್ದೀವಿ. ಇದೇ ನೋಡಿ ಆ ಟೆಂಪಲ್ಲು. ನಾವು ಸಹ ಸುಮಾರು ಸತಿ ಕೇಳಿದ್ದು ಈ ಟೆಂಪಲ್ಗೆ ಹೋಗಬೇಕು ಅಂತಂದ್ಬಿಟ್ಟು ಹೋಗಲಿಕ್ಕೇ ಆಗಿರಲಿಲ್ಲ. ಹಾಗಾಗಿ ಬಾಣೂರಿಗೆ ಬಂದಿದ್ವಲ್ಲ, ಬಾಣೂರಿಗೆ ಇದು ತುಂಬ ಹತ್ತಿರ ಆಗುತ್ತೆ. ಹಂಗಾಗಿ ಅಲ್ಲಿಂದ ಇಬ್ಬರು ಸ್ಕೂಟಿಲಿ ಬಂದ್ವಿ, ಇನ್ನಿಬ್ಬರು ಬಸ್ಸಿಗೆ ಹೋಗ್ಬಿಟ್ಟು ಅಲ್ಲಿಂದ ಹಂಗೆ ಅಲ್ಲಿಂದ ಹೋಗಲಿಕ್ಕೆ ಆಟೋದಲ್ಲಿ ಹೋಗಬೇಕು. ಅಲ್ಲಿ ಚಾರ್ಜ್ ಬಂದ್ಬಿಟ್ಟು 30 ರೂಪಾಯಿ ಏನೋ ತೊಗೊತಾರೆ. ಹಂಗಾಗಿ ಸ್ಕೂಟಿ ಇತ್ತಲ್ವ, ಅವರಿಬ್ಬರು ಹಂಗೆ ಬಂದರು, ನಾವಿಬ್ಬರು ಹಿಂಗೆ ಬರೋಣ ಅಂತಂದ್ಬಿಟ್ಟು ಮಾತಾಡ್ಕೊಂಡ್ವಿ, ನೋಡಿ ಇದೇ ನೋಡಿ ದೇವರು. ಆಮೇಲೆ ಇಲ್ಲಿ ಜನ ಸೇರೋದು ಯಾವ್ಯಾವ ವಾರಪ್ಪ ಅಂತಂದರೆ ಮಂಗಳವಾರ ಮತ್ತು ಶುಕ್ರವಾರ, ಭಾನುವಾರ ತುಂಬ ಜನ ಸೇರ್ತಾರೆ. ಆಮೇಲೆ ಹಂಗೇ ಇಲ್ಲಿ ಹರಕೆ ಹೊತ್ಕೊಂಡಿದ್ರಂತೆ. ಹರಕೆನೂ ಸಹ ಈಡೇರಿತೆ ಅಂತಂದ್ಬಿಟ್ಟು ಬಂದು ಅದನ್ನೆಲ್ಲ ಅಲ್ಲಿ ಹೇಳ್ಕೊತಿದ್ರು. ಏನೇ ಹರಕೆ ಅಂತಂದರೆ ಪಾಪು ಆಗಿರಲಿಲ್ವಂತೆ ಅವರಿಗೆ, ತುಂಬ ವರ್ಷಗಳೇ ಆಗಿತ್ತಂತೆ. ಹಾಗಾಗಿ ನಮಗಿಲ್ಲಿ ನಡ್ಕೊಂಡ್ಮೇಲೆ ಪಾಪು ಆಗಿದೆ ಅಂತಂದ್ಬಿಟ್ಟು ಹರಕೆನ ಹೇಳ್ಕೊಂಡ್ರು. ನೀವು ನೋಡ್ತಿರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಜಾತ್ರೆಗೆ ಸೇರೋ ಥರ ಜನ ಸೇರಿದ್ರು. ಈ ವಿಡಿಯೋನ ಯಾರ್ಯಾರು ನೋಡಿರ್ತೀರಾ, ಈ ದೇವಸ್ಥಾನ ಯಾರ್ಯಾರಿಗೆ ಗೊತ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆಮೇಲೆ ಪ್ರಸಾದ ಇತ್ತು. ಪ್ರಸಾದಕ್ಕೆ ಬಂದ್ಬಿಟ್ಟು ಟೊಮೊಟೊ ಬಾತ್ ಮಾಡಿದರು. ಟೊಮೊಟೊ ಬಾತ್ ತಿನ್ಕೊಂಡ್ಬಿಟ್ವಿ. ಪೂಜೆ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಮನೆ ಕಡೆ ಮನೆಗೆ ಹೋಗಲ್ಲ, ಬಟ್ ಪಾರ್ಲರ್ದೆಲ್ಲ ಇನ್ನೂ ಶಾಪಿಂಗ್ ಎಲ್ಲ ಇದೆ, ಅದೆಲ್ಲ ಹೋಗಬೇಕು. ಇಲ್ಲಿ ಮೇಲ್ಗಡೆ ಹೋಗ್ಬೋದಿತ್ತು, ನೀರಲ್ಲಿ ಹೋಗೋಣ ಅಂತಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ನೀರೊಳಗೇ ಈಗ ನಾವು ಹೋಗಿದ್ದೇನೆ ಎಲ್ಲಿಗಪ್ಪ ಅಂತಂದರೆ ಬಣವಾರದ ಪಾರ್ಲರಿಗೆ ಅಂತ ಇವರು ಕ್ಲೀನಪ್ ಮಾಡಿಸ್ಕೊತಿದ್ದಾರೆ. ಇಬ್ಬರೂ ಸಹ ಕ್ಲೀನಪ್ ಮಾಡಿಸ್ಕೊಂಡ್ರು. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆಮೇಲೆ ಪಾರ್ಲರ್ದೆಲ್ಲ ಕೆಲಸ ಮುಗೀತು. ಆಮೇಲೆ ಜ್ಯುವೆಲರಿ ಬೇಕಾಗಿತ್ತು, ಹಾಗಾಗಿ ಹೋಗಿದ್ದೇನೆ. ನಾವು ಬ್ಯಾಂಗಲ್ ಸ್ಟೋರ್ಗೆ ಜ್ಯುವೆಲರಿ ತೊಗೊಳೋಕೆ ಅಂತಂದ್ಬಿಟ್ಟು. ನನ್ನ ದೊಡ್ಡ ಮಗಳು ಕಾಲ್ ಮಾಡಿಬಿಟ್ಟು ಅಮ್ಮ ಏನಾದರೂ ಬೇಕು ಅಂತಂದ್ಲು. ಬಾಣೂರಿಗೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಬಣವಾರದಿಂದ ಆನ್ ನಮ್ಮೂರು ಫಸ್ಟ್ ಸಿಗುತ್ತೆ, ಆಮೇಲೆ ಬಾಣೂರು ಸಿಗೋದು. ಹಾಗಾಗಿ ಅಲ್ಲೇ ನಮ್ಮಮ್ಮ ಬರ್ತೀನಿ ಅಂತಂದ್ರು ಸ್ಟ್ಯಾಂಡ್ಗೆ. ಅವಳಿಗೂ ಬೇಕ್ರಿಲಿ ಏನೇನು ಬೇಕು ಅದನ್ನೆಲ್ಲ ಕಟ್ಟಿಸ್ಕೊಂಬಿಟ್ಟು ಬಸ್ಗೆ ಅಂತ ವೆಯ್ಟ್ ಮಾಡ್ತಾಯಿದ್ದು. ಸಂಜೆ ಆಗ್ತಾ ಇದೆ, ಬಟ್ ಇನ್ನೂ ಬಸ್ ಇಲ್ಲ ಅಂತಂದರು. 6 ಗಂಟೆ ಬಸ್ ಬರೋದು ಅಂತಂದರು ಚಿಕ್ಕಮಂಗ್ಳೂರ್ದು. ಫೈನಲಿ ಬಸ್ ಬಂತು. ನಮ್ಮೂರು ಸ್ಟ್ಯಾಂಡಿಗೂ ಸಹ ನಾವು ಬಂದ್ವಿ, ಅಮ್ಮನೂ ಬಂದಿದ್ದರು. ಬಸ್ ಬೇಗ ಮೂವ್ ಆಗೇ ಬಿಡ್ತು, ಏಕೆಂತಂದರೆ ಇಬ್ಬರೇ ಅನಿಸುತ್ತೆ ಇಳಿಯೋರಿದ್ದಿದ್ದು. ಹಾಗಾಗಿ ಜಾಸ್ತಿ ಹೊತ್ತು ನಿಲ್ಲಿಸ್ಲಿಲ್ಲ, ಬೇಗನೆ ಇಳ್ಕೊಂಬಿಟ್ರಲ್ಲ.
ಹಾಗಾಗಿ ಬೇಗ ಮೂವ್ ಆಯಿತು. ಅಮ್ಮಗೂ ಸಹ ಎಲ್ಲ ಕೊಟ್ಬಿಟ್ಟು ನಾವು ಸಹ ನೋಡಿ ಮನೆಗೆ ಬಂದೇ ಬಿಟ್ಟು ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ನಮ್ಮೂರಿಂದ ಬಾಣೂರಿಗೆ. ಅಣ್ಣ ಡೋರ್ ಹತ್ರನೇ ಬಾಗ್ಲ ಹತ್ರನೇ ನಿಂತ್ಕೊಂಡ್ಬಿಟ್ಟು ಇಷ್ಟ ತನಕನ ಬರೋದು ಅಂತಂದ್ಬಿಟ್ಟು ಕೇಳ್ತಿದ್ರು, ನಿಮಗೇನು ಟೈಮಿಂಗ್ಸ್ ಇಲ್ವಾ, ಏನು ನಿಮಗೆ ಭಯನೇ ಇಲ್ಲ ಅಂತಂತಿದ್ರು. ಇನ್ನು ತುಂಬ ದೂರ ನಡ್ಕೊಂಡು ಹೋಗ್ಬೇಕು ಅಂತಂದಿದ್ರೆ ಭಯ ಆಗೋದು. ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣವೇ ಅದರ ಹಿಂಭಾಗನೇ ಮನೆ ಬರೋದ್ರಿಂದ ಏನಕ್ಕೆ ಭಯ ಅಂತಂದ್ಬಿಟ್ಟು, ಬಸ್ ಇದ್ದಿದ್ರೆ ಬೇಗನೆ ಬರ್ಬೋದಿತ್ತು, ಬಸ್ ಇರಲಿಲ್ವಲ್ಲ ಹಾಗಾಗಿ ಲೇಟ್ ಆಯಿತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ